ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಈ ವಿಡಿಯೋ ಬಂದು ನಮ್ಮ ಅಕ್ಕ ಮಗಳ ಮದುವೆ ವಿಡಿಯೋ ಇದು. ನಾನು ಇದು ಫುಲ್ ವಿಡಿಯೋನು ಅಂದರೆ ಫೋಟೋಶೂಟಿಂದ ಹಿಡಿದು ಅರುಂಧತಿ ನಕ್ಷತ್ರ ತೋರಿಸೋ ತನಕ ಎಲ್ಲ ಫುಲ್ ವಿಡಿಯೋನ ನಾನು ಇದು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಮ್ಮ ಅಕ್ಕ ಅಂದರೆ ನಮ್ಮ ಭಾವ ಇಲ್ಲ, ನಮ್ಮ ಮಾವ ಇಲ್ಲ, ಎಲ್ಲ ಶಾಸ್ತ್ರಗಳು ನಮ್ಮ ಅಕ್ಕನೇ ನಿಂತು ಮಾಡಿದ್ದಾಳೆ. ಅಂತ ನಮ್ಮ ಅಕ್ಕನ ಮಗ ಕಾಲು ತೊಳೆಯೋ ಶಾಸ್ತ್ರದಿಂದ ಹಿಡಿದು ದಾರೆ ಎತ್ಕೊಡೋ ತನಕ ಎಲ್ಲ ಶಾಸ್ತ್ರ ನಮ್ಮ ಅಕ್ಕನೇ ಮಾಡ್ಕೊಂಡು ಕೊಟ್ಟಿದ್ದಾರೆ. ಈ ಪುರೋಹಿತರಿಗಂತೂ ಒಂದು ದೊಡ್ಡ ನಮಸ್ಕಾರನೇ ಆಗಬೇಕು. ಯಾವ ಶಾಸ್ತ್ರ ಪುರಾಣದಲ್ಲೂ ತಾಯಿ ಮಾಡಬಾರ್ದು ಅಂತ ಇಲ್ಲ, ಬಾ ಮನೇನೆ ಮುಂದೆ ನಿಂತು ಎಲ್ಲ ಶಾಸ್ತ್ರ ಮಾಡೋ ಅಂತ ನಮ್ಮ ಅಕ್ಕನ ಆಸೆ ಇದ್ದಿದ್ದು ಅದೊಂದೇ. ಆ ಆಸೆನ ಎಲ್ಲ ಈಡೇರಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಕ್ಕ ಮಗಳದ್ದು ಮದುವೆ ಶಾಸ್ತ್ರ ಅಂದರೆ ಅರಿಶಿನ ಶಾಸ್ತ್ರ. ಇದು ಅರಿಶಿನ ಶಾಸ್ತ್ರದಿಂದ ಹಿಡಿದು ಮತ್ತು ಫೋಟೋಶೂಟ್ಗೆ ಹೋಗಿದ್ರಲ್ಲ ಆ ವಿಡಿಯೋಯಿಂದ ಹಿಡಿದು ಎಲ್ಲನೂ ಮದುವೆ, ರಿಸೆಪ್ಷನ್ನು ಮತ್ತು ಮುಹೂರ್ತ, ಅರುಂಧತಿ ನಕ್ಷತ್ರ ತೋರಿಸೋ ತನಕ ಎಲ್ಲ ನಾನು ಇದೊಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸದಾ ನಮ್ಮ ಮಕ್ಕಳ ಮೇಲೆ ಇರಲಿ. ಅರಿಶಿನ ಶಾಸ್ತ್ರ ಅಂತೂ ತುಂಬಾ ಚೆನ್ನಾಗಾಯಿತು. ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ಎಲ್ಲೋ ಹಾಕ್ಕೊಂಡು ನಮ್ಮ ಚಿನ್ನಮ್ಮಂಗೆ ಮಾತ್ರ ವೈಟ್ ಸ್ಯಾರಿ ಹಾಕಿದ್ದಿದ್ದು. ಅಂದರೆ ಎಲ್ಲರೂ ಎಲ್ಲೋ ಹಾಕಿದ್ರಲ್ಲ, ನಮ್ಮ ಚಿನ್ನಮ್ಮಗೆ ಇದು ವೈಟ್ ಸ್ಯಾರಿ ಹಾಕಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರ ಫ್ರೆಂಡ್ಸ್ ಎಲ್ಲ ಫೋಟೋಶೂಟ್ಗೆ ಅಂತ ಹೇಳಿ ಅವರು ಎಲ್ಲ ಥರನೂ ಫೋಟೋಶೂಟ್ ಮಾಡ್ತಾಯಿದ್ರು. ನಾವೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾಯಿದ್ವಿ. ನಮಗೆಲ್ಲ ಏನೋ ಒಂಥರ ಖುಷಿ ನೋಡ್ತಾಯಿದ್ರೆ. ನಾವೆಲ್ಲರೂ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ವಿ. ಅವ್ರ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಥರನೂ ಫೋಟೋಶೂಟ್ ಮಾಡೋದು. ನಮ್ಮ ಚಿನ್ನಮ್ಮನ ಆ ಥರ ಬೇಡ ಈ ಥರ ಬೇಡ ಅಂತ ಹೇಳ್ತಿದ್ದಾಗ ಅವರು ಫೋಟೋಶೂಟ್ ಮಾಡೋರಂತೂ ಅವರು ಒಂದೊಂದು ಸರಿ ಒಂದೊಂದು ಥರ ಹೇಳಿ ಫೋಟೋಶೂಟ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಫೋಟೋಶೂಟೆಲ್ಲ ಆಯಿತು. ಅರಿಶಿನ ಶಾಸ್ತ್ರದಲ್ಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಬೊಬ್ಬಗೆ ಬೇರೆ ಹುಷಾರಿರಲಿಲ್ವಲ್ಲ, ಅದರಿಂದ ನಾನು ಹೋಗೋದು ಸ್ವಲ್ಪ ಲೇಟ್ ಆಗೋಯಿತು. ನಾನು ಹೋಗೋಷ್ಟರಲ್ಲಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗೋಗಿದ್ದು. ನಾನು ಅವಾಗ ಹೋಗಿದ್ದು. ನಾನು ಎಲ್ಲ ಶಾಸ್ತ್ರಗಳು ಈ ಸಾರಿ ಮಿಸ್ ಮಾಡಿಕೊಂಡೆ, ಹೋಗೋಕ್ಕಾಗಿಲ್ಲ. ಅಂದರೆ ಬೊಬ್ಬಗೆ ಬೇರೆ ಹುಷಾರಿರಲಿಲ್ಲ ಮನೆಯಲ್ಲಿ. ಅವಳು ನಮ್ಮ ಅಕ್ಕ ಬೇರೆ ತುಂಬ ಕೋಪ ಮಾಡ್ಕೊಂಡಿದ್ಲು, ಹೋಗಿದ್ದು ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೋಪ ಮಾಡ್ಕೊತು. ಆದರೆ ಅರ್ಥ ಮಾಡ್ಕೊತೈತೆ, ಅದನ್ನು ಗೊತ್ತು ಬಿಡು ಅಂತ. ಆಮೇಲೆ ಆ ಕ್ಷಣಕ್ಕಷ್ಟೇ ಮುಖ ನೋಡಿದಾಗ ಕೋಪ ಮಾಡ್ಕೊಂಡು ನಾನು ಮುಖ ನೋಡಿದಾದ್ಮೇಲೆ ಕರ್ಗೋಗುತ್ತೆ ಕೋಪ ಎಲ್ಲನೂ. ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಾನು ಎಲ್ಲ ನೋಡ್ತಾ ಇದ್ದೆ. ಅರಿಶಿನ ಇಡೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಿದ್ಲು ನಮ್ಮ ಅಕ್ಕ, ಬಾ ನಾವು ಹೋಗೋಣ ಅಂತ. ನಾನು ಏರೋ ಫಸ್ಟ್ ಅವ್ರ ಫೋಟೋ ತೆಗೆಸ್ಕೊಂಡ್ವಿ ಅಂತ ನಾನು ಹೇಳ್ತಾ ಇದ್ದೆ.
ನಾ ಅರಿಶಿನ ಶಾಸ್ತ್ರಕ್ಕೆ ಹೋಗೋ ಅಷ್ಟರಲ್ಲಿ ಆಗಲೇ ಎಲ್ಲರೂ ಅರಿಶಿನ ಹಚ್ಬಿಟ್ಟಿದ್ರು, ಫ್ರೆಂಡ್ಸ್ ಎಲ್ಲ ಅವ್ರ ಫೋಟೋ ಶೂಟ್ ನಡೆಸ್ತಿದ್ರು. ಆಮೇಲೆ ನಾವು ಹೋಗಿ ಎಲ್ಲ ಅರಿಶಿನ ಎಲ್ಲ ಹಚ್ಚಿದ್ದೆಲ್ಲ ಆದಮೇಲೆ ಅವತ್ತೇನು ಅರಿಶಿನ ಶಾಸ್ತ್ರದ ದಿವಸನೇ ಮೆಹಂದಿ ಶಾಸ್ತ್ರನೂ ಇತ್ತು. ಮಾರನೇ ದಿನ ಬಳೆ ಶಾಸ್ತ್ರ ಮತ್ತು ಚಪ್ರ ಶಾಸ್ತ್ರ ಇತ್ತಲ್ಲ, ಅದಕ್ಕೋಸ್ಕರ ಅವತ್ತಿನ ದಿನವೇ ಎರಡು ಇಟ್ಕೊಂಡಿದ್ರು. ನಾವು ಹೋಗೋಷ್ಟರಲ್ಲಿ ಅರಿಶಿನ ಶಾಸ್ತ್ರ ಬೇರೆ ಮುಗಿತಾ ಬಂದಿತ್ತು, ಎಂಡಲ್ಲಿತ್ತು. ಆಮೇಲೆ ನಾವು ಹೋಗಿ ಅರಿಶಿನ ಎಲ್ಲ ಹಚ್ಚಿದ್ದೆಲ್ಲ ಆದಮೇಲೆ ಅವತ್ತೇ ಮೆಹಂದಿ ಶಾಸ್ತ್ರ ಬೇರೆ ಇತ್ತಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರಿ. ಅಷ್ಟರಲ್ಲಿ ಬಬ್ಬುಗೆ ಬೇರೆ ಹುಷಾರಿರಲಿಲ್ವಲ್ಲ, ಬಬ್ಬುಗೆ ಫೋನ್ ಮಾಡಿದ್ರೆ ಏನೋ ಬ್ಲಡ್ ಚೆಕಪ್ ಮಾಡಿದ್ದಾರೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಅಂದರು. ನಾನು ಸರಿ ಅಂತೇಳಿ ಮೆಹಂದಿನೂ ಹಾಕಿಸ್ಕೊಂಡಿಲ್ಲ, ವಾಪಸ್ ಬಂದುಬಿಟ್ಟೆ. ಮತ್ತು ಚಪ್ರ ಶಾಸ್ತ್ರ ದಿವಸ ಎಲ್ಲನೂ ಶಾಸ್ತ್ರಗಳೆಲ್ಲ ಮಾಡಬೇಕಲ್ಲ, ಗಂಗೆ ಪೂಜೆ ಎಲ್ಲ ಮಾಡಬೇಕಲ್ಲ. ಗಂಗೆ ಪೂಜೆ ಎಲ್ಲ ಮಾಡಿದಾದಮೇಲೆ ನಮ್ಮದು ರಿಸೆಪ್ಷನ್ನು, ಅಂದರೆ ಇದೆಲ್ಲ ಚೌಟ್ರಿನಲ್ಲೇ ಮಾಡೋದು, ಗಂಗೆ ಪೂಜೆ ಎಲ್ಲ ಅಲ್ಲೇ ಹೋಗಿ ಚೌಟ್ರಿನಲ್ಲಿ ಮಾಡೋದು. ಆಮೇಲೆ ರಿಸೆಪ್ಷನ್ಗೆ ನಿಲ್ಲಿಸೋದು. ಅರಿಶಿನ ಶಾಸ್ತ್ರ ಎಲ್ಲ ಮನೆಯಲ್ಲೇ ಮುಗಿಸಿರ್ತಾರಲ್ಲ, ನೈಟ್ ಏನಿಲ್ಲ, ರಿಸೆಪ್ಷನ್ ಮುಗಿದ್ಮೇಲೆ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳು ಇರುತ್ತಲ್ಲ. ಮಾರನೇ ದಿವಸ ಮುಹೂರ್ತಕ್ಕೆ ನಿಲ್ಲಿಸ್ಬೇಕಾದ್ರೆ ಫಸ್ಟು ಇದು ಶಾಸ್ತ್ರಗಳೆಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹುಡುಗನ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ, ಅಲ್ಲಿ ದೇವಸ್ಥಾನದಿಂದ ಕರ್ಕೊಂಡು ಬರಬೇಕಾದ್ರೆ ಕಾಲು ತೊಳೆದೆಲ್ಲ ಶಾಸ್ತ್ರ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬರೋದು. ಕಾಲು ತೊಳೆಯೋ ಶಾಸ್ತ್ರ ನಾನು ಇದನ್ನು ಹೇಳಲೇಬೇಕು, ಪ್ರತಿಯೊಂದು ಹೆಣ್ಣಿಗೂ ಕಾಲು ತೊಳೆಯೋ ಶಾಸ್ತ್ರ, ಮದುವೆ ಮಾಡಿಕೊಟ್ಟಾಗ ಗಂಡಿಗೆ ಕಾಲು ತೊಳೆಯೋ ಶಾಸ್ತ್ರ ಇದ್ದೇ ಇರುತ್ತಲ್ಲ. ಆದರೆ ನಮ್ಮ ಅಕ್ಕನಿಗೆ ಹೇಳೋದಕ್ಕೆ ಬೇಜಾರು, ನಮ್ಮ ಭಾವ ಇಲ್ಲ, ಕೆಲಸದಲ್ಲಿದ್ದರು. ಹೀಗೆ ನನಗೆ ಹೇಳೋದಕ್ಕೆ ಬೇಜಾರು ಬಿಡಿ. ನಮ್ಮ ಅಕ್ಕ ಅದು ತುಂಬಾ ನೋವು ತಿಂತಾ ಇದ್ಲು ಸ್ಟಾರ್ಟಿಂಗಿಂದನೂ. ಒಂದು ಬಟ್ಟೆ ಏನಾದರೂ ತೊಗೊಬರ್ಬೇಕು ಅಂತಂದ್ರೂ ಅವಳು ಪ್ರತಿಯೊಂದಕ್ಕೂ ನನ್ನನ್ನೇ ಬಾಬಾ ಅಂತ ಕರಿತಾಯಿದ್ಲು. ನನಗೆ ಅವಾಗ ಅರ್ಥ ಆಗಿಲ್ಲ ಯಾಕೆ ಎಲ್ಲದಕ್ಕೂ ನನ್ನನ್ನು ಕರಿತೈತೆ ಅಂತ ಹೇಳಿ. ನಾನು ನಮ್ಮ ಬಬ್ಬು ಹೋಗ್ತಾಯಿದ್ವಿ, ಹೋಗಿ ಬಟ್ಟೆ ಎಲ್ಲ ತೊಗೊಂಡು ಬರ್ತಾಯಿದ್ವಿ. ಅದಾದಮೇಲೆ ನಮ್ಮ ಅಕ್ಕ ಅವ್ರ ಪಾಡ್ಗೆ ಅವ್ರು ಹೋಗೋರು. ಇನ್ನೇನು ನಮ್ಮ ಅಕ್ಕ ಅಂತಂದರೆ ನನಗೆ ಹೋಗಿ ಒಂದು ದಿವಸನೂ ಮದುವೆ ಮನೆ ಅಂತ ಒಂದೇನೂ ಮಾಡಿಕೊಟ್ಟಿಲ್ಲ. ಅವ್ರು ನನಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ನಾನು ಅಷ್ಟೇನೇ ಇದು ಮಾಡಿದ್ದೀನಿ, ಆದರೆ ನಾನು ಹೋಗಿ ಏನೂ ಮಾಡಿಕೊಟ್ಟಿಲ್ಲ. ಆದರೆ ಈ ಕಾಲು ತೊಳೆಯೋ ಶಾಸ್ತ್ರದ ದಿವಸ ನಾನು ಅವಾಗ ತಾನೇ ಹೋಗಿದ್ದು. ಬಬ್ಬುನ ಅಡ್ಮಿಟ್ ಮಾಡಿದ್ರಲ್ಲ, ನೈಟ್ ಆಗಿಲ್ಲ ನಾನು ಹೋಗೋದಕ್ಕೆ. ಮಾರನೇ ದಿನ ಹೋದೆ, ಭಯದಲ್ಲೇ ಹೋದೆ, ತುಂಬಾ ಭಯ ಪಟ್ಕೊಂಡು ಹೋದೆ. ನಮ್ಮ ಅಕ್ಕ ನನಗೆ ಬೇಜಾರಿತ್ತು, ಅದು ತುಂಬ ಮಿಸ್ ಮಾಡ್ಕೊಂಡೆ ನಾನು ನಮ್ಮ ಅಕ್ಕನ ಮಗಳ ಮದುವೆನ ರಿಸೆಪ್ಷನ್ಗೆ. ಅದಕ್ಕೆ ಮುಹೂರ್ತಕ್ಕಾದ್ರೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬರೋ ಅಷ್ಟರಲ್ಲಿ ಆಗಲೇ ಕಾಲು ತೊಳೆಯೋ ಶಾಸ್ತ್ರ ನಡೀತಾ ಇತ್ತು. ನನಗೆ ಅಲ್ಲಿ ಹೋಗಿ ನೋಡಿದ ತಕ್ಷಣ ನಮ್ಮ ಅಕ್ಕನ ಮಗನೇ ಕಾಲು ತೊಳೆದು ಎಲ್ಲ ಇದು ಮಾಡ್ತಾಯಿದ್ದು. ನನಗೆ ಅವಾಗ ನೋಡಿಬಿಟ್ಟು ನಾನು
ಏನೂ ಕೇಳೋಕ್ಕೆ ಹೋಗಿಲ್ಲ. ಆದರೆ ನಂಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತು. ಅದು ನೋಡಿದ ತಕ್ಷಣವೇ ಕಣ್ಣಲ್ಲಿ ನೀರು ತುಂಬ್ಕೊತು. ನಮ್ಮ ಅಕ್ಕನಿಗೊಂದು ಆಸೆ ಇತ್ತು, ಅಂದರೆ ನನ್ನ ಮಗಳಿಗೆ ನಾನು ನನ್ನ ಅಳಿಯನ ಕಾಲು ತೊಳೆದು ಮತ್ತು ನನ್ನ ಮಗಳಿಗೆ ನಾನು ದಾರೆ ಎರಿಯೋಕ್ಕಾಗಲ್ವಲ್ಲ, ಅದೊಂದು ಅವಳಿಗೆ ಅದೊಂದು ನೋವಿತ್ತು ಅವಳಿಗೆ. ಆದರೆ ಹೇಳ್ಕೊಂಡಿರಲಿಲ್ಲ ಯಾರ ಹತ್ರ ಅನ್ನೋದು. ಅಂದರೆ ಪ್ರತಿಯೊಂದು ತಾಯ್ದಿರಿಗೂ ತನ್ನ ಮಕ್ಕಳಿಗೆ ಶಾಸ್ತ್ರಗಳೆಲ್ಲ ಮಾಡಬೇಕಲ್ಲ, ದೇವರು ಏನು ಅಂತ ಗೊತ್ತಿಲ್ವಲ್ಲ. ಆದರೆ ಈ ಪುರೋಹಿತರು ಏನು ಹೇಳಿದ್ರು ಅಂತಂದರೆ, ನಮ್ಮ ಅಕ್ಕಂಗೆ ಏನಂತ ಹೇಳಿದ್ದಾರೆ, ನೀವೇ ಮಾಡಿ ಅಮ್ಮ, ಯಾವ ಶಾಸ್ತ್ರದಲ್ಲೂ ಪುರಾಣದಲ್ಲೂ ತಾಯಿ ಮಾಡಬಾರ್ದು ಅಂತ ಯಾವ ಪುರಾಣದಲ್ಲೂ ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ. ನೀನೇ ಮಾಡಮ್ಮ, ನೀನೇ ದಾರೆ ಏರಿ, ನೀನೇ ಕಾಲು ತೊಳೆಯೋ ಶಾಸ್ತ್ರ ಎಲ್ಲ ನೀನೇ ಮಾಡು, ನಿನ್ನ ಮಗ ಇದ್ದಾರೆ ತಾನೇ, ನೀನು ನಿನ್ನ ಮಗ ಮಾಡು ಅಂತ ಹೇಳಿದ್ರಂತೆ. ಅವಾಗ ನಮ್ಮ ಅಕ್ಕಂಗೆ ಫುಲ್ ಖುಷಿಯಾಗಿಬಿಟ್ಟಿದೆ. ಅಲ್ಲೂ ಅವರು ಅಷ್ಟೇ, ನಮ್ಮ ಧ್ರುವ ಮನೆಯವರು ಅವ್ರು ಏನು ಹೇಳಿಲ್ಲ, ಅಷ್ಟೆಲ್ಲ ಏನು ಮಾಡ್ತಾಯಿದ್ರು ಅವರು ಅದು ಇದು ಅಂತ ಏನೂ ಅಂದಿಲ್ಲ. ಒಂದೊಂದು ಕಡೆ ಅಂತೂ ಒಂದೊಂದು ಚಿಕ್ಕ ಚಿಕ್ಕ ಶಾಸ್ತ್ರಗಳಿಗೂ ಎಷ್ಟೆಲ್ಲ ಇದು ಮಾಡ್ತಾರೆ, ಅದಂತೂ ನಾವು ಮೆಚ್ಚಲೇಬೇಕು. ನಮ್ಮ ಚಿನ್ನಮ್ಮಂಗೆ ಒಳ್ಳೆ ಹುಡುಗನ ಮನೆ, ಅವ್ರ ಮನೆಯವರು ತುಂಬ ಒಳ್ಳೆಯವರೇ ಸಿಕ್ಕಿದ್ದಾರೆ. ಇದೊಂದರಲ್ಲೇ ಅವ್ರು ಅರ್ಥ ಆಗೋಗುತ್ತೆ ಅವ್ರು ಎಷ್ಟು ಒಳ್ಳೆಯವರು, ನಮ್ಮ ಚಿನ್ನಮ್ಮ ಹೇಗಿರುತ್ತೆ ಅವ್ರ ಮನೆಯಲ್ಲಿ ಅನ್ನೋದು ಇದೊಂದರಲ್ಲೇ ನಮ್ಗೆ ಅರ್ಥ ಆಗೋಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಅಕ್ಕನೇ ಅದೊಂದು ಆಸೆ ಅವಳಿಗೆ ಇತ್ತು, ಅದು ಈಡೇರುತ್ತಲ್ಲ, ಅದು ನಮ್ಗೆ ಖುಷಿ ಆಯಿತು. ನಮ್ಮ ಧ್ರುವ ಮನೆಯವರೇನೇ ಅವರೇ ಮುಂದೆ ನಿಂತು ಎಲ್ಲನೂ ಇದು ಮಾಡ್ತಾಯಿದ್ರಲ್ಲ, ಅದು ನಮ್ಗೆ ಇನ್ನೂ ಖುಷಿ ಆಯಿತು. ನಮ್ಮ ರಾಘು ಪಾಪ ಇನ್ನೂ ಚಿಕ್ಕವನು ತಮ್ಮ ನಮ್ಮ ಚಿನ್ನಮ್ಮಂಗೆ, ಆದರೆ ತಂದೆ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಶಾಸ್ತ್ರಗಳಿಗೂ ಅವರಮ್ಮ ನಮ್ಮ ಅಕ್ಕನ ಜೊತೆ ನಿಂತು ಅವ್ನು ಮಾಡ್ದ. ನಮ್ಗೆ ಅದು ಖುಷಿನೇ ಆಯಿತು. ಇವಾಗಿನ ಕಾಲದಲ್ಲಿ ಎಲ್ಲರೂ ಗಂಡ ಇಲ್ಲ ಅಂತಂದರೆ ಹಾಗೆ ಹೀಗೆ ಗಂಡ ಇರೋರಿಗೆ ಎಲ್ಲ ಅಂತ ಏನೇನೋ ಕತೆ ಪುರಾಣ ಎಲ್ಲ ಹೇಳ್ತಾರೆ. ಅವರು ಪುರೋಹಿತರು ಹೇಳಿದಂತೂ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು. ನನಗಂತ ಪುರೋಹಿತರು ಹೇಳಿರೋದು ಮೆಚ್ಕೊಳ್ಳೇಬೇಕು ಅವ್ರನ್ನ. ಯಾವ ಶಾಸ್ತ್ರ ಪುರಾಣದಲ್ಲೂ ಬರ್ದಿಲ್ಲ ಅಮ್ಮ ಗಂಡ ಇಲ್ಲ ಅಂತಂದರೆ ಶಾಸ್ತ್ರ ಮಾಡಬಾರ್ದು ಅಂತ, ಯಾವ ಪುರಾಣದಲ್ಲೂ ಬರ್ದಿಲ್ಲ. ಮಾಡಮ್ಮ ಅಂತ ಹೇಳಿ ಮಾಡಿಸಿದ್ರಲ್ಲ, ಅವ್ರ ಮುಂದೆ ನಿಂತು ಪ್ರತಿಯೊಂದು ಶಾಸ್ತ್ರನೂ ನಮ್ಮ ಅಕ್ಕನ ಕೈಯಲ್ಲೇ ಮಾಡಿಸಿದ್ರಲ್ಲ, ಅದಂತೂ ತುಂಬಾ ಖುಷಿ ಆಯಿತು. ಅದು ಪ್ರತಿಯೊಂದು ಹೆಣ್ಣಿಗೂ ಇದ್ದೇ ಇರುತ್ತಲ್ಲ, ತನ್ನ ಮಕ್ಕಳು ಮದುವೆ ಮಾಡಿದಾಗ ನಾವೇ ನಿಂತು ಮಾಡಬೇಕು ಅಂತ ನಾವೇ ಕೇಳ್ಕೊಂಡು ಬಂದಿರ್ತೀವಿ ದೇವ್ರ ಹತ್ರ, ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಆದರೆ ನಮ್ಮ ಚಿನ್ನಮ್ಮಂಗೆ ಏನೂ ನೋಯಿಸ್ತೀರ ಎಷ್ಟು ಚೆನ್ನಾಗಿ ತಂದೆ ನೆನಪು ಆಗ್ದಂಗೆ ಮದುವೆ ಮಾಡಿಕೊಟ್ಲು ನಮ್ಮ ಅಕ್ಕ. ಅಂದರೆ ಗ್ರೇಟ್ ಈ ಕಾಲದಲ್ಲಿ. ನಿಜವಾಗ್ಲೂ ನಾನಂತೂ ನಮ್ಮ ಅಕ್ಕಂಗೆ ಅದನ್ನೇ ಹೇಳ್ತಾಯಿದ್ದೀನಿ. ಫೋನ್ ಮಾಡಿನೂ ಕಡೆಗೆ ಹೇಳ್ಬಿಟ್ಟೆ, ನನ್ನ ಖುಷೀಲಿ ಹೇಳ್ಬೇಕು ಅಂತಲೇ ಇಲ್ಲ ಅಕ್ಕ, ನನಗಂತೂ ಫುಲ್ ಖುಷಿ ಆಯ್ತು. ನಾನು ಅಕ್ಕ ಅನ್ನಲ್ಲ, ರೇಖಕ್ಕ ಅಂತಲೇ ಕರೆಯೋದು, ಆದರೆ ಇಲ್ಲಿ ನಾನು ಅಕ್ಕ ಅಂತ ಹೇಳ್ತಾಯಿದ್ದೀನಿ. ನಮ್ಮ ಅಕ್ಕ ಅದನ್ನೇ ಹೇಳ್ತಾಯಿದ್ಲು. ನನಗಂತೂ ನಿಜ ಭಯ ಆಯಿತು, ಸಿಕ್ಕಾಪಟ್ಟೆ ಭಯ ಆಯಿತು ಕಣೋ, ಏನು ಎತ್ತು ಅಂತ ಸಿಕ್ಕಾಪಟ್ಟೆ ಭಯ ಆಯಿತು ಚಿನ್ನಮ್ಮನ ಮದುವೆಗೆ. ಆದರೆ ಎಲ್ಲ ಏನೂ ಆಗದಿರ ಇಷ್ಟು ಇದಾಗೈತಲ್ಲ, ನನಗೂ ಖುಷಿ ಆಯಿತು ಕಣೋ, ಅದೊಂದು ನೆಮ್ಮದಿ ಕಣೋ ಅಂತ. ನಮ್ಮ ರಾಘು ಇದ್ದಾನೆ, ಯಾವಾಗೋ ಏನೋ ಬಿಡು, ಅವ್ನು ಗಂಡು ಮಕ್ಳದಲ್ವ, ಯಾವಾಗ ಮಾಡಿದ್ರೂ ನಡೆಯುತ್ತೆ. ಆದರೆ ನಮ್ಮ ಚಿನ್ನಾಗಿ ಒಂದು ಹೆಣ್ಣಿಗೆ ದಾರೆ ಎರ್ದು ಕೊಡೋದಿದೆಯಲ್ವ, ಅದು ತುಂಬಾ ಕಷ್ಟ. ದಾರೆ ಎರ್ದು ಕೊಡಬೇಕಾದ್ರೆ ನಮ್ಮ ಚಿನ್ನಮ್ಮನ ನೋಡೋಕ್ಕೆ 2 ಕಣ್ಣು ಸಾಲದು. ನಮ್ಮ ಧ್ರುವ ಒಂದು ಸಾರಿ ಹೇಳಿದರು, ಸೀರೆ ತೊಗೊಳಕ್ಕೆ ಹೋದಾಗ ನಮ್ಮ ಚಿನ್ನಮ್ಮ ಒಂದು ಗೋಲ್ಡ್ ಸ್ಯಾರಿ ತೊಗೋತೀನಿ ಅಂತಂದ್ಬಿಟ್ಟು ನೋಡ್ತಾ ಇತ್ತು. ಆಮೇಲೆ ನಾವು ಚಿನ್ನಮ್ಮ ನಿನಗೆ ಚಿನ್ನದ ಸೀರೆನಂತ ನಾವು ಅಂತ ಇದ್ದರೆ, ಲಾಸ್ಟ್ಗೆ ನಮ್ಮ ಧ್ರುವನ ಕೇಳಿದ್ವಿ, ಅಂದರೆ ನಮ್ಮ ಚಿನ್ನಮ್ಮನ ಮದುವೆಗೆ ಹುಡುಗ ನಮ್ಮ ಧ್ರುವನ ಕೇಳಿದ್ವಿ. ಅವಾಗ ನಮ್ಮ ಧ್ರುವ ಹೇಳ್ತಾ ಇತ್ತು, ಫಸ್ಟೇ ನೀನೇ ಚಿನ್ನ, ನಿನ್ಗೊಂದು ಚಿನ್ನದ ಸೀರೆನಾ ಅಂತ. ಹಾಗೆ ಇರೋದು ನಮ್ಮ ಚಿನ್ನಮ್ಮ ಅಂತ, ಒಳ್ಳೆ ಗೊಂಬೆ ಥರ ಇದೆ, ದೃಷ್ಟಿ ತಾಗೋ ಥರ ಇದೆ, ಅಷ್ಟು ಮುದ್ದಾಗೈತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂಗೆ ಅದೊಂದು ಖುಷಿ ಆಯಿತು, ನೆಮ್ಮದಿನೂ ಆಯಿತು. ದಾರೆ ಎರ್ಕೊಂಡು ಕೊಟ್ಟಿದ್ದಕ್ಕೂ ಅವರ ಪುರೋಹಿತರು ನೀನೇ ಬಮ್ಮ ಮುಂದೆ ಅಂತ ಅಂದ್ಬಿಟ್ಟು ನಮ್ಮ ರಾಘುನೂ ನಮ್ಮ ರೇಖಮ್ಮನ್ನೇ ಕರೆದ್ರು, ನೀನೇ ಬಂದು ನಿಂತ್ಕೊ ಅಮ್ಮ ಅಂತ. ಅಂದರೆ ಅಣ್ಣ ಅಕ್ಕ ಈ ಕಡೆ ಭಾವ ಅಕ್ಕ ಅವ್ರು ಎಲ್ಲರೂ ಇದ್ದಾರೆ. ಆದರೆ ಎಲ್ಲರನ್ನೂ ಅವರು ನಮ್ಮ ಅಕ್ಕನ ಕೈಲಿ ಅಕ್ಕ ಭಾವನ ಕೈಲಿ ಮಾಡಿಸ್ಬೇಕು ಅಂತಲೇ ಇದ್ದಿದ್ದು. ಅಂದರೆ ಭಾವನ ಹೆಂಡತಿ ಕೈಲಿ ಮಾಡಿಸ್ಬೇಕು ಅಂತ ಇದ್ದರು. ನಮ್ಮ ಮಾವ ಇದ್ದಿದ್ರಲ್ಲ, ಅಣ್ಣ ಅಕ್ಕನ ಕೈ ಅವ್ರ ಹೆಂಡತಿ ಕೈಲಿ ಮಾಡಿಸ್ಬೇಕು ಅಂತ ಇತ್ತು ನಮ್ಮ ಅಕ್ಕ. ಆದರೆ ಈ ಪುರೋಹಿತರು ಏನು ಅಂತ ಗೊತ್ತಿಲ್ಲ, 2-3 ಪುರೋಹಿತರು ಚೇಂಜ್ ಆಗಿ ಆಮೇಲೆ ಈ ಪುರೋಹಿತರು ಈ ಶಾಸ್ತ್ರಗಳೆಲ್ಲ ಮಾಡಿಸಿದ್ದು. ನಮ್ಮ ಕಡೆ ಶಾಸ್ತ್ರ ಇದು ಈ ಥರ ಮಾಡೋದು. ಅಂದರೆ ನಾವು ಮದುವೆ ಮಾಡಿಕೊಡ್ಬೇಕಾದ್ರೆ ಈ ಥರನೇ ಶಾಸ್ತ್ರಗಳೆಲ್ಲ ಮಾಡೋದು. ನಾನು ಪ್ರತಿಯೊಂದು ಶಾಸ್ತ್ರನೂ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ನಾನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮ ಕಡೆ ಮದುವೆಗೆ ಈ ಥರ ಶಾಸ್ತ್ರಗಳೇ ನಾವೆಲ್ಲ ಮಾಡೋದು. ಅಂದರೆ ನಿಲ್ಲಿಸಿ ಈ ಥರ ತಾಳಿ ಕಟ್ಟೋದು, ಕೂರಿಸಿ ಎಲ್ಲ ತಾಳಿ ಕಟ್ಟಲ್ಲ, ಈ ಥರ ನಿಲ್ಲಿಸಿ ತಾಳಿ ಕಟ್ಟೋದು. ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ಫ್ರೆಂಡ್ಸ್ಗಳು ಅಷ್ಟೇ, ನಮ್ಮ ಚಿನ್ನಮ್ಮನ ಫ್ರೆಂಡ್ಸ್ಗಳು ಅಷ್ಟೇನೆ ಎಲ್ಲರೂ ಬಂದು ಚಿನ್ನಮ್ಮನ ಫುಲ್ ಸಪೋರ್ಟ್ ಮಾಡಿದ್ರು. ಪ್ರತಿಯೊಂದರಲ್ಲೂ ನಮ್ಮ ಚಿನ್ನಮ್ಮ ಏನರಲ್ಲೂ ಬೇಜಾರಾಗಬಾರ್ದು ಆ ಥರ. ಮದುವೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ಕೊಟ್ರು. ಆದರೆ ನಾನು ರಿಸೆಪ್ಷನ್ ಮಿಸ್ ಮಾಡಿಕೊಂಡೆ, ಅದು ನಾನು ತುಂಬಾ ಬೇಜಾರಿದೆ. ನಮ್ಮ ಅಕ್ಕಂಗೂ ಅದೇ ಹೇಳ್ಕೊಂಡು ಪರವಾಗಿಲ್ಲ
ಪರವಾಗಿಲ್ಲ ಬಿಡು, ಬೇಜಾರ್ಯಾಕಾಗ್ತೀಯಾ, ಏನು ಮಾಡೋಕ್ಕಾಗಲ್ಲಲ್ವಾ, ಬಬ್ಬು ಹುಷಾರಿದ್ದಿದ್ರೆ ನೀನು ಬರ್ತಾಯಿದ್ದೆ. ನನಗೂ ಆಮೇಲೆ ಅರ್ಥ ಆಯಿತು, ಆದರೂ ಏನೋ ಬಂದಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ಅದಕ್ಕೇ ಇವಾಗೇನು ಪರವಾಗಿಲ್ಲ ಬಿಡು ಅಂತ ಹೇಳ್ತು. ಅಂದರೆ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಈ ಥರ ನಡೀತಿದೆ. ಇಷ್ಟ ದಿನ ನಮ್ಮ ಚಿನ್ನು, ಇವಾಗ ಧ್ರುವವ್ರ ಚಿನ್ನು ಅಲ್ವಾ? ಕರೆಕ್ಟ್. ಆದ್ರೆ ಇವಾಗ ನಮ್ಗರ್ಧ ಪಟ್ಟದ ಅರಸು ಮಾವಿನ ಮಗನೇ ನನ್ನ ಅರಸಿ ಚನ್ನ ಅರಸಿ ಪಟ್ಟದ ಅರಸಿ ಮಾವಿನ ಮಗಳೇ ವಿದ್ಯಾ ಸಂಪನ್ನೆ ಗುಣ ಸಂಪನ್ನೆ ಸಂಗೀತ ಸಂಪನ್ನೆ ಯಾರು ಬಿಡದಿ ಸೌಂಡ್ ಬಿಡದಿ ಸೌಂಡ್ ರಾಮನಗರ ಮಲ್ಲಿಗೆ ಹೂವೆ ಬಿಡದಿ ತಟ್ಟೆ ಬಿಡದಿ ಇಲ್ಲ ಇವಾಗ ಅರುಂಧತಿ ಪೂಜೆಗೆ ಹೋಗ್ತಾ ಇದ್ದೀವಿ ಶೂಟಿಂಗ್. ಮುಂಚೆನೇ ನಾನು ಶಾಸ್ತ್ರ ಮಾಡಿ ಮುಂಚೆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಅರುಂಧತಿ ನಕ್ಷತ್ರ ಅರುಂಧತಿ ಅಂತ ಬರ್ತುರತೆ ಅರುಂಧತಿ ನಕ್ಷತ್ರ ಅಮ್ಮನವರ ಸಾಕ್ಷಿಯಾಗಿ ಸಪ್ತ ಋಷಿಗಳ ಸಾಕ್ಷಿಯಾಗಿ ಬಾಳ ಸಂಗಾತಿ ಆಗಿದ್ದೇವೆ ಜೀವನ ಸುಖಮಯವಾಗಿ ನಡೆಸಿಕೊಂಡು ಹೋಗುತ್ತೇವೆ. ಕೂತ್ಕೋಬೇಕು. ಆಂಜನೇಯ ಗೊತ್ತಾ? ಸಿಂಗಲ್ ಕಾಲಲ್ಲಿ ಒಂದ್ ಕಾಲ್ ಸಿಂಗಲ್ ಕಾಲಲ್ಲಿ ಏನ್ ಚಿನ್ನು? ಮೇಲೆ ಕಾಲಿಕ್ಲಿ ಸಮೃದ್ಧಿಗಾಗಿ ಎರಡನೇ ಹೆಜ್ಜೆ. ಬನ್ನಿ ಸಪೋರ್ಟ್ ಮಾಡಿ. ಕೈ ಹಂಗೆ ಇಟ್ಕೋಬೇಕು. ಅದೇ ಕಾಲೆ ಚಿನ್ನಮ್ಮ. ರೈಟ್ ಲೆಗ್ಗೆ ಶಾರೀರಿಕ
ಬಲ ವೃದ್ಧಿಗಾಗಿ ನಿಮ್ಮ ಫೋನಲ್ಲಿ ಮೂರನೇ ಹೆಜ್ಜೆ ಹಣದ ಅಭಿವೃದ್ಧಿಗಾಗಿ ನಾಲ್ಕನೇ ಹೆಜ್ಜೆ ಸುಖ ಸಮೃದ್ಧಿಗಾಗಿ ಐದು ಸಂತಾನ ಸುಖವನ್ನು ನೀಡು ಎಮೆಗೆ ಎನೆಗೆ ಐದು ಆರನೇ ಋತು ಧರ್ಮಗಳನ್ನು ಅನುಸರಿಸು ನನ್ನೊಡನೆ ಏಳನೇ ನನ್ನೊಡನೆ ಸಖಿಯಾಗಿ ಬಾ ಸ್ವಲ್ಪ ಪುಡಿ ಹೂನ ಇಟ್ಕೊಳ್ರಿ ಅದೇ ಹೂ ತಗೊಳ್ರಿ ಎಲ್ಲ ಪುಡಿ ಹೂ ಅಂತೆಲ್ಲ ತಗೊಳ್ರಮ್ಮ. ಇವಾಗ ಸಪ್ತಪದಿ ಎಲ್ಲ ತುಳಸಿದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಹೂವಿಂದೆಲ್ಲ ಇದು ಮಾಡಿದ್ರೆ ಅದೊಂದು ಸ್ವಲ್ಪ ವಿಡಿಯೋ ಸರಿಯಾಗಿ ಬಂದಿಲ್ಲ, ಅದಕ್ಕೆ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಆಮೇಲೆ ಬಂದು ಇವಾಗ ವಧುನ ಹೊರವ್ರ ಮನೆಗೆ ಅಂದರೆ ಅವ್ರ ಅಪ್ಪ ಅಮ್ಮನ ಕೈಗೆ ಮಗುನ ಒಪ್ಪಿಸೋದು. ಅದಕ್ಕೆ ಫಸ್ಟು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ವಧುನ ವರ ಕೈ ಕೊಟ್ಟು ಅವ್ರ ಅಪ್ಪ ಅಮ್ಮನ ಕೈ ಕೊಟ್ಟು ಒಪ್ಪಿಸೋದು. ಆ ಥರ ಶಾಸ್ತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ ಪುರೋಹಿತರಂದು. ರಾಮನಗರದವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸಿ ಪ್ರತಿಯೊಂದು ಶಾಸ್ತ್ರನೂ ಅಷ್ಟೇ ಶಾಸ್ತ್ರ ಸಂಪ್ರದಾಯ ಎಲ್ಲ ತುಂಬ ಚೆನ್ನಾಗಿ ಒಂದೊಂದೇ ಹೇಳಿ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕಾಯಿ ಎಲ್ಲ ದಕ್ಷಿಣೆ ಎಲ್ಲ ಕೊಡಿಸಿದಾದ್ಮೇಲೆ ಹುಡುಗಿನ ಮತ್ತು ಇವಾಗ ನಮ್ಮ ಅಕ್ಕನೂ ಮತ್ತು ನಮ್ಮ ಅಕ್ಕನ ಮಗ ಅವರು ಹುಡುಗನ ಕೈಗೆ ಮತ್ತು ಅವ್ರ ಅಪ್ಪ ಅಮ್ಮನ ಕೈಗೆ ತಮ್ಮ ಮಗಳನ್ನ ನೋಡ್ಕೊಳ್ಳೋ ಥರ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿ ಒಪ್ಪಿಸ್ಬೇಕಲ್ಲ. ಅದಕ್ಕೆ ಮುಂಚೆ ಈ ಥರ ಎಲ್ಲ ಶಾಸ್ತ್ರಗಳೆಲ್ಲ ಮಾಡಿ ಆಮೇಲೆ ಒಪ್ಪಿಸೋದು. ತುಂಬ ಚೆನ್ನಾಗಂತೂ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ಪುರೋಹಿತರು. ಕೊನೆಗೆ ನಮ್ಮ ಅಕ್ಕನೂ ನಮ್ಮ ಅಕ್ಕನ ಮಗ ಅವರು ಮತ್ತು ನಮ್ಮ ಮೂವರು ಸೇರಿ ನಮ್ಮ ಮಗಳನ್ನ ತೊಗೊಂಡು ಅವ್ರ ಅತ್ತೆ ಮಾವನ ಕೈ ಕೊಟ್ಟು ಇನ್ಮೇಲೆ ನಮ್ಮ ಮಗಳಲ್ಲ ಅವಳು, ನಿಮ್ಮ ಮಗಳು, ನಿಮ್ಮ ಸ್ವಂತ ಮಗಳು ಥರ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿಕೊಟ್ಟು ಪ್ರತಿಯೊಂದೂ ಎಷ್ಟು ನೀಟಾಗೆಲ್ಲ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಹಿಂಗೆ ಒಪ್ಪಿಸ್ತಾಯಿದ್ರು. ಆಮೇಲೆ ನಮ್ಮ ಧ್ರುವ ಕೈಗೆ ಕೈ ಕೊಟ್ಟು ಒಪ್ಪಿಸ್ತಾ ಇರೋದು, ನೀನು ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಮತ್ತು ಧ್ರುವಂಗೆ ಕೈ ಕೊಟ್ಟಿದ್ದಾದಮೇಲೆ ಧ್ರುವ ಅವ್ರ ಅಪ್ಪ ಅಮ್ಮನ್ನ ಇವರು ಮದುವೆ ಆಗಿ ಬಂದಮೇಲೆ ಅಪ್ಪ ಅಮ್ಮನ ಬಿಡಬಾರ್ದಲ್ವ, ಅದಕ್ಕೆ ಅಪ್ಪ ಅಮ್ಮನ ನೋಡ್ಕೊಬೇಕಲ್ಲ. ಅದನ್ನು ಇವಾಗ ಹೆಣ್ಣು ಗಂಡು ಇಬ್ಬರೂ ಸೇರಿ ಅಪ್ಪ ಅಮ್ಮನ ಕೈ ಹಿಡ್ಕೊಂಡು ನಾವು ಕೊನೆ ತನಕ ನನ್ನ ಮದುವೆ ಆದಮೇಲೂ ನನ್ನ ಕೊನೆ ತನಕ ನಿಮ್ಮ ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಎಷ್ಟು ಚೆನ್ನಾಗೆಲ್ಲ ಹೇಳ್ತಾಯಿದ್ರು ಪುರೋಹಿತರು. ಅಂದರೆ ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಹಂಗಂತ ಶಾಸ್ತ್ರಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಫೋಟೋ ಹಾಗೆ ಫ್ಯಾಮಿಲಿ ಫೋಟೋ ಥರ, ಅಂದರೆ ನಮ್ಮ ಹುಡುಗಿನ ಒಪ್ಪಿಸಿದ್ಮೇಲೆ ನಿಮ್ಮ ಮನೆಗೆ ನಾವು ಒಪ್ಪಿಸ್ತಾ ಇದ್ದೀವಿ ಅಂತ ಹೇಳಿದಾದ್ಮೇಲೆ ಹಾಗೆ ಶಾಸ್ತ್ರ ಎಲ್ಲ ಅದು ಮುಗೀತು. ಇನ್ನು ಇವಾಗ ಅರುಂಧತಿ ನಕ್ಷತ್ರ ತೋರಿಸೋ ಅದೊಂದು ಬಾಕಿ ಇತ್ತಲ್ವ, ಇನ್ನು ಅದನ್ನು ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದು. ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಹೇಳಿ ಈ ಬಿಸಿಲಲ್ಲಿ ಅರುಂಧತಿ ನಕ್ಷತ್ರ ಕಾಣಲ್ಲ. ನಾನು ಆದ್ರೂ ನಮ್ಮ ಚಿನ್ನಮ್ಮಂಗೆ ಹೇಳ್ತಾ ಇದ್ದೆ, ನೋಡು ಚಿನ್ನಮ್ಮ ಇದೆ ಮೊದಲನೇ ಸುಳ್ಳು, ಮದುವೆ ಆದಮೇಲೆ ಫಸ್ಟು ಸುಳ್ಳು ಇದ್ದೇನೆ. ಈ ಬಿಸಿಲಲ್ಲಿ ಸೂರ್ಯನ ಹತ್ರ ಅಲ್ಲಿ ಅರುಂಧತಿ ನಕ್ಷತ್ರ ಕಾಣಲ್ಲ, ಆದರೆ ಶಾಸ್ತ್ರದ ಪ್ರಕಾರ ತೋರಿಸ್ಲೇಬೇಕು ಅರುಂಧತಿ ನಕ್ಷತ್ರನ ಅಂತ ಹೇಳ್ತಾರೆ. ಇಷ್ಟೊತ್ತಲ್ಲಿ ನಕ್ಷತ್ರ ಕಾಣಲ್ಲ, ಇರುತ್ತೆ ಆದರೆ ಕಾಣಲ್ಲ, ಆದರೆ ಇದೆ ಮೊದಲನೇ ಸುಳ್ಳು ನೋಡು ಅಂತೆಲ್ಲ ಹೇಳ್ಬಿಟ್ಟು ರೇಗಿಸ್ತಾ ಇದ್ರಿ. ತುಂಬ ಚೆನ್ನಾಗಿತ್ತು. ಆದರೆ ನಾನು ನೈಟ್ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ನಾನು ಅದನ್ನು ಮಿಸ್ ಮಾಡಿಕೊಂಡೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಟೈಮ್ ಆ ಥರ ಇರುತ್ತಲ್ವ, ಆ ಟೈಮಲ್ಲಿ ಎಲ್ಲ ಏನೇನಾಗುತ್ತೋ ಅದೇ ಅಲ್ವಾ ಆಗೋದು. ಅರುಂಧತಿ ನಕ್ಷತ್ರ ಎಲ್ಲ ತೋರಿಸಿದೆಲ್ಲ ಆದಮೇಲೆ ಕೊನೆಯಲ್ಲಿ ಇನ್ನೂ ಹೆಣ್ಣು ಗಂಡು ಅಂದರೆ ಯಾರೇ ಮದುವೆ ಮಾಡಿಕೊಟ್ರು ಹುಡುಗನ ಮನೆಗೆ ಹೋಗಬೇಕು, ಮನೆ ಅವತ್ತೇ ತುಂಬಿಸ್ಕೋಬೇಕಲ್ಲ. ಇನ್ನು ಗಂಡಿನ ಮನೆಯವ್ರು ಹೊಸ್ಗೆ ಹಾಕ್ಬಿಟ್ಟು ಕರ್ಕೊಂಡೋಗ್ಬೇಕು. ನಾನು ಹೊಸ್ಗೆ ಟೈಮ್ಗೂ ಇರೋಕ್ಕಾಗಿಲ್ಲ, ಪಪ್ಪು ಪಾಪ ಜಾಸ್ತಿ ಹುಷಾರಿಲ್ಲ, ಜ್ವರನೇ ಸ್ಟಾರ್ಟ್ ಆಗೋಯಿತು. ನಾವು ಹೋಗ್ತೀನಿ ಅಂತ ಅರುಂಧತಿ ನಕ್ಷತ್ರ ತೋರಿಸಿದಾದ್ಮೇಲೆ ನಾನು ಹೊರಟು ಬಂದುಬಿಟ್ಟೆ. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.